ಜಾಜಿ ಅವ್ರೆ, ನನ್ ಗಂಡನ್ ಕಾಟ ತಡೆಯಕ್ಕಾಗ್ತಿಲ್ಲ. ಹುಡುಕ ಗಂಡನಿಗಿಂತ ಕಡುಕ ಗಂಡನೇ ವಾಸಿ. ನನ್ ಗಂಡನು ಅಷ್ಟೇ, ದಿನಾ ಕುಡಿತಾರೆ, ಕೇಳಿದ್ರೆ ಬೈತಾರೆ, ಕುಡಿಬೇಡಿ ಅಂದ್ರೆ ಹೊಡಿತಾರೆ. ನನ್ ಗಂಡ ನೀನೆ ಚೆನ್ನಾಗಿ ಕುಡ್ಕೊಂಡ್ಬಂದು ಎದುರು ಮನೆ ಬಾಗಿಲು ತರ್ತಾ ಇದ್ರು. ಮೈ ಗಾಡ್, ಅಕಸ್ಮಾತ್ ಆಕೆ ಬಾಗ್ಲು ತೆಗ್ಬಿಟ್ಟಿದ್ರೆ ಇವ್ರು ಹೋಗಿ ಮಾರ್ನಿದ್ರೆ ಬಂದಿರೋರು. ಗಂಡಸರು ಕುಡ್ದಾಗ ಹೇಗ್ ವರ್ತಿಸ್ತಾರೆ ಅಂತ ಮದ್ಯದ ಅಂಗಡಿ ಅವ್ನ್ ಹೇಗ್ ಗೊತ್ತಾಗ್ಬೇಕು? ಕುಡಿಯೋ ಗಂಡಂದ್ರಿಂದ ನಮ್ಮಂತ ಮಹಿಳೆಯರಿಗೆ ರಕ್ಷಣೆ ಬೇಕು. ಈ ಕೆಲ್ಸ ನಿಮ್ಮಿಂದ ಮಾತ್ರ ಸಾಧ್ಯ ಜಾಜಿ ಅವ್ರೆ. ಈ ಗಂಡಸರು ಕುಡಿಯೋದನ್ನ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವ್ ಅದಕ್ಕೆ ಅಡ್ಜಸ್ಟ್ ಆಗಿರೋದ್ರಿಂದಾನೆ ಅವ್ರು ನಮ್ಮನ್ನ ಆಟ ಆಡಿಸ್ತಾ ಇರೋದು. ಕಲರ್ ಕಲರ್ ವಾಟ್ ಕಲರ್. ನಮ್ಮ ಮನೆಗೆ ಆಗಮಿಸಿರುವ ಮಹಿಳಾ ಸಂಘದ ಮಹಿಳಾ ಮಣಿಗಳಿಗೆಲ್ಲ ಸ್ವಾಗತ ಸುಸ್ವಾಗತ. ನಾವು ಈ ಮನೆ ಯಜಮಾನರು. ಅದೆತ್ತಿದ್ರದು ಮಾಲಾ ಅಲ್ವಾ ತಮ್ಮ ಹೆಸರು? ಅಲ್ಲ, ಶೈಲಾ. ವಯಸ್ಸೇ ತಾವು ಶೀಲಾ ಅಲ್ವಾ? ಅಲ್ಲ, ಕಲಾ. ಗೊತ್ತಿತ್ರಿ ನಿಮ್ಗಳ ಹೆಸರು ಅದೇ ಹೆಸರು ನನಗೆ ಮತ್ತೆ ಗೊತ್ತಿತ್ತು. ಆದ್ರೆ ನಿಮ್ ಹೆಸರುಗಳನ್ನ ನಿಮ್ ಬಾಯಿಂದೆ ಬರ್ಸ್ಬೇಕು ಅಂತ ನಾನು ಹಿಂಗೆಲ್ಲ ಮಾಡಿದೆ. ಹೆಂಗ್ ಮಾಡಿದೆ? ಚೆನ್ನಾಗ್ ಮಾಡಿದ್ನ? ಅಭಿ, ಕುಡಿತನ ಬಿಡಿಸೋದ್ರ ಬಗ್ಗೆ ಟಾಕ್ ಮಾಡ್ತಾ ಇದೀವಿ. ಯು ಪ್ಲೀಸ್ ಗೋ ಔಟ್. ಹೋಗ್ರಿ, ಏನ್ ಆಡ ಮತ್ತೆ ಒಂದು ಅರ್ಥ ಬಿಡ್ವಾ? ನೋಡ್ರಿ, ಈ ಗಂಡಸರ ವೀಕ್ನೆಸ್ ಒಂದು ಅದು ಒಂದೇನೆ ಅಲ್ಲ. ನೀವು ಅದನ್ನೇ ಬಂದ್ ಮಾಡ್ಬಿಟ್ರೆ ಆಮೇಲೆ ಏನ್ ಹಿಡ್ಕೊಂಡು ಪಾಂಡುರಂಗ ಅವರು ತುಂಬಾ ಒಳ್ಳೆಯವರು ಅನ್ಸುತ್ತೆ. ಕುಡಿಯೋ ಅಭ್ಯಾಸ ಇಲ್ವೇನೋ? ನಾನು ಒಂಥರ ಜಗತ್ ಕುಡ್ಕಾಕಂಡ್ರಿ. ಆದ್ರೆ ಏನ್ ಮಾಡೋದು, ಈ ಮೇಡಮ್ನವ್ರ ಮುಖ ನೋಡ್ತಾ ಇದ್ರೆ ಎಣ್ಣೆ ನಶೆಗಂತೂ ಜಾಸ್ತಿ ನಶೆ ಹೊಡೆದ್ಬಿಡ್ತಾ ಕಣ್ರಿ. ಸುಮ್ಮನೆ ಯಾಕೆ ಕೊಡುತ್ತಂತ ನಾನೇ ಬಿಟ್ಬಿಟ್ಟಿದೀನಿ. ಅಭಿ, ಹಳ್ಳಿಗಳ ಕಡೆ ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ತಾರೆ? ಕುಡ್ಕೊಂಡ್ ಬಂದ್ ಗಂಡಸರಿಗೆ ದಂಡ ಹಾಕ್ತಾರೆ. ಆ ದಂಡದಿಂದ ವಸೂಲಿ ಮಾಡಿದ ದುಡ್ಡನ್ನ ಮಹಿಳಾ ಸಂಘದವರೆಲ್ಲ ಸೇರ್ಕೊಂಡು ಎಂತೆಂತ ಕೆಲ್ಸಕ್ಕೆ ಉಪಯೋಗಿಸಿದಾರೆ ಗೊತ್ತಾ? ಎಂತೆಂತ ಕೆಲಸ ಮಾಡಿಟ್ಟವ್ರಂತೆ. ಒಂದ್ ಹಳ್ಳಿಲಿ ಟಾಯ್ಲೆಟ್ ಕಟ್ಸಿದ್ದಾರೆ, ಇನ್ನೊಂದ್ ಹಳ್ಳಿಲಿ ಬಸ್ ಸ್ಟಾಪ್ ಕಟ್ಸಿದ್ದಾರೆ, ಮತ್ತೊಂದ್ ಹಳ್ಳಿಲಿ ಲೈಬ್ರರಿ ಕಟ್ಸಿದ್ದಾರೆ. ಹಳ್ಳಿ ಜನ ಬಯಸ್ರು ಅದಕ್ಕೆ ದಂಡ ಕಟ್ತಾರೆ, ಆದ್ರೆ ಸಿಟಿ ಜನ ಹೆದರ್ಕೊಂಡು ದಂಡ ಕಟ್ಬೇಕಲ್ಲ. ನಿಮ್ ಗಂಡ ಏನಾದ್ರು ಕುಡ್ಕೊಂಡ್ ಬಂದ್ರೆ ಅದನ್ನ ಶೂಟ್ ಮಾಡಿ ಅದನ್ನೇ ಪ್ರೂಫ್ ತೋರಿಸಿ ದಂಡ ವಸೂಲಿ ಮಾಡೋಣ. ಏನೋ ಬಂದ್ ದುಡ್ಡಲ್ಲಿ ಅಲ್ಲಲ್ಲಿ ಟಾಯ್ಲೆಟ್ ಕಟ್ಸ್ಬಿಡ್ತೀರೋ? ಅಲ್ಲ, ಎಕ್ಸ್ಕ್ಯೂಸ್ ಮೀ, ನಾವ್ ಯಾಕ್ರಿ ಟಾಯ್ಲೆಟ್ ಕಟ್ಸ್ಬೇಕು? ಬಂದ ದುಡ್ಡಲ್ಲಿ ಮಹಿಳಾ ಸಂಘದವರೆಲ್ಲ ಟ್ರಿಪ್ಗೆ ಹೋಗ್ತೀವಿ. ಬನ್ನಿ 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 ಬನ್ನಿ. ಜಾಜಕ್ಕೆ ನಿಮ್ಮನ್ನು ಹಿಡ್ಕೊಂಡು ಟಿವಿ ಟೆನ್ ಅವ್ರು ಬಂದಿದ್ದಾರೆ, ಬೇಗ ಬನ್ನಿ. ಹೇಳತ್ತಾನೆ, ಜಾಗ ಖಾಲಿ ಮಾಡೆ. ನಮಸ್ಕಾರ ಮೇಡಮ್. ನಿಮ್ ಸರ್ಕಾರಕ್ಕೆ ಕುಡ್ಕ ಗಂಡನಿರ ಬಗ್ಗೆ ಒಂದು ಮನವಿ ಕೊಟ್ಟು ಬಂದ್ರಂತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅಫ್ಕೋರ್ಸ್. ಕೆಲವು ಮನೆಗಳಲ್ಲಿ ಗಂಡಸರು ಸಿಕ್ಕಾಪಟ್ಟೆ ಕುಡಿಯೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಬರೀ ಗಂಡಸರು ಮಾತ್ರ ಕುಡಿತಾರೆ ಅಂತನಾ? ಹಾಗೇನಿಲ್ಲ, ಕೆಲವು ಮನೆಗಳಲ್ಲಿ ಲೇಡೀಸ್ ಕೂಡ ಕುಡಿಯೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಕಿಟಿ ಪಾರ್ಟಿ ಹೆಸರಲ್ಲಿ ಡೇ ಟೈಮ್ ಅಲ್ಲಿ ಕುಡಿತಾ ಗಂಡಸರಿಗೆ ಚಾಲೆಂಜ್ ಮಾಡ್ತಿದ್ದಾರೆ. ತಪ್ಪಲ್ವಾ ಮೇಡಮ್? ಯಸ್, ಡ್ರಿಂಕ್ಸ್ ಮಾಡೋದು, ಕಣ್ಣನ್ನ ಬ್ಲಿಂಕ್ ಮಾಡೋದು ಇದು ತಪ್ಪಾಗುತ್ತೆ. ಇದಕ್ಕೆ ಪನಿಷ್ಮೆಂಟ್ ಇದೆ. ಕುಡ್ದ ಗಂಡಸರು ದಂಡ ಕಟ್ಲೇಬೇಕು. ಈ ದಂಡ ಎಲ್ಲಾ ಗಂಡಸರಿಗೂ ಅಪ್ಲೈ ಆಗುತ್ತಾ? ನೋ 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 ನೋ, ನಮ್ಮ ಮಹಿಳಾ ಸಂಘದ ಮೆಂಬರ್ಸ್ ಇದಾರಲ್ಲ, ಅವ್ರ ಗಂಡಂದ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಇದ್ರ ಬಗ್ಗೆ ರಂಗಮ್ಮನವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ರಂಗಮ್ಮವ್ರೆ ಬನ್ನಿ. ಸ್ವಲ್ಪ ಈ ಕಡೆ ಬಲ್ತೀಯ ಅಮ್ಮ? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ರಂಗಮ್ಮವ್ರೆ? ನಮ್ಮ ಕಾಲದಲ್ಲಿ ಈ ತರ ಕುಡಿಯೋದೆಲ್ಲ ಇರಲಿಲ್ಲ. ಗಂಡ ಹೆಂಡತಿರು ಒಬ್ಬರಿಗೊಬ್ಳು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ರು. ಮದುವೆ ಅದು 9 ತಿಂಗಳಿಗೆ ಮಗು ಆಗ್ತಿತ್ತು. ಈಗೇನಾಗಿದೆ? ಇತ್ತೀಚೆಗೆ ಕುಡಿಯೋದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಅದಕ್ಕೆ ಮಕ್ಕಳಾಗೋದು ಲೇಟ್ ಆಗ್ತಿದೆ. ನಾನು ಸ್ವಲ್ಪ ಮಾತಾಡ್ಬೋದಾ? ಅಯ್ಯೋ ಬನ್ನಿ ಬನ್ನಿ, ಅದಕ್ಕೇನಂತೆ ಮಾತಾಡಿ. ನಾನು ಚಂಪಾ ಅಂತ, ನಮ್ಮ ಯಜಮಾನ್ರು ನನ್ನ ಪ್ರೀತಿಯಿಂದ ಚಂಪಾ ಚಮ್ಮೇಲಿ ಅಂತ ಕರೀತಾರೆ. ಅಯ್ಯೋ ಸುಮ್ನಿರಿ ಅಕ್ಕ, ಅವ್ರು ನಿಮ್ಗೆ ಅಕ್ಕನಾ? ನಾನು ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ, ಈ ಮನೆ ಹೆಡ್ ಅಲ್ವಾ, ಅದಕ್ಕೆ ಪ್ರೀತಿಯಿಂದ ರೆಸ್ಪೆಕ್ಟ್ ಗಾಗಿ ಅಕ್ಕ ಅಂತ ಕರೀತಾಳೆ. ನಾನ್ ನಿಮ್ಮನ್ನ ಅಕ್ಕ ಅಂತ ಕರೆಯೋದು ಯಾಕೆ ಅನ್ನೋದು ನಮ್ಮ ಯಜಮಾನ್ರಿಗೂ ಗೊತ್ತು, ಅತ್ತೆಗೂ ಗೊತ್ತು, ನಿಮಗೂ ಗೊತ್ತು. ಸುಮ್ನಿದ್ರೆ ಸರಿ, ಇಲ್ಲಾಂದ್ರೆ ಕಂತ ಪುರಾಣ ಎಲ್ಲ ಬಿಚ್ಬೇಕಾಗುತ್ತೆ. ಮಾತಾಡಿ. ಗಂಡಸರು ಕುಡ್ದಾಗ ತುಂಬಾ ಸುಂದರವಾಗಿ ಕಾಣಿಸ್ತಾರೆ, ಆಗ ಕೆಲವು ತಪ್ಪುಗಳನ್ನು ಮಾಡ್ತಾರೆ. ಮೊದ್ಲಿಗೆ ತಪ್ಪು ಮಾಡೋದಕ್ಕೆ ಬಿಟ್ಬಿಡ್ಬೇಕು, ಆಮೇಲೆ ಅವ್ರು ಜುಟ್ಟು ಹಿಡಿಬೇಕು. ಹಾಗಾದ್ರೆ ನೀ ಗಂಡಸ್ರ ವೀಕ್ನೆಸ್ ಮೇಲೆ ಆಟ ಆಡ್ಬೇಕು ಅನ್ಕೊಂಡಿದೀರಾ? ಎಕ್ಸಾಕ್ಟ್ಲಿ. ಓ ಮೈ ಗಾಡ್, ನೀನು ಇಂಗ್ಲಿಷಾ? ಹ್ಞೂ ಅಕ್ಕ, ನೀವ್ ನನ್ನ ಹತ್ರ ಮಾತಾಡೋದೇ ಹಾಗಲ್ವಾ? ಚೂರು ಮಾತಾಡ್ಬಿಡ್ತೀನಿ, ಬನ್ನಿ ಬನ್ನಿ ಮಾತಾಡಿ. ಕೆಲವು ಗಂಡಸರು ಕುಡ್ದಾಗ ಜಾಸ್ತಿ ಮಾತಾಡ್ತಾರೆ. ಅವ್ರು ಜಾಸ್ತಿ ಮಾತಾಡ್ತಾ ಇದ್ರೆ ನಾವ್ ಮೊಟುಕ್ತಾನೆ ಇರ್ಬೇಕು. ಸುಮ್ನೆ ಇದ್ರೆ ಒಂದೇ ಸಲ, ಮಾತಾಡ್ತಾ ಇದ್ರೆ ಮೊಟುಕ್ತಾನೆ ಇರ್ಬೇಕು. ಪ್ರಿಯ
ವೀಕ್ಷಕರೇ, ಮಹಿಳಾ ಸಂಘದ ಪ್ರೆಸಿಡೆಂಟ್ ಆದ ಜಾರ್ಜಿ ಅವರು ಕುಡಿತವನ್ನು ಬಿಡಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಇದು ಎಷ್ಟು ಮಟ್ಟಕ್ಕೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನ ನಾವು ಕಾದ್ ನೋಡೋಣ. ನಮಸ್ಕಾರ. ಶೈಲು ಗೂಬೆ ಇದೇನೆ ಮನೇಲಿ? ಈ ದೊಡ್ಡ ಗೂಬೆ ಬರುತ್ತೆ ಅಂತ ಚಿಕ್ಕ ಗೂಬೆ ಕಾಯ್ತಾ ಇದೆ. ನನಗೆ ಎದುರು ವಾದಿಸ್ತೀಯೇನೆ? ಇವತ್ತು ಕುಡ್ಕೊಂಡ್ ಬಂದಿದ್ದೀರೇನ್ರಿ? ಇವತ್ ಕುಡಿದು ಬೇರೆ ಕಾರಣಕ್ಕೆ. ಏನಿತ್ತು ಅಂತ ಮಹತ್ ಕಾರಣ? ನನ್ನ ಫ್ರೆಂಡ್ ಒಬ್ಬ ಸಿದ್ಧ ಅಂತಿದ್ದ, ಅವನು ಕುಡಿದು ಲಿವರ್ ಪಂಕ್ಚರ್ ಆಗಿ ನೆಗೆದು ಬಿದ್ದೋದ. ಈಗ್ಲಾದ್ರೂ ಗೊತ್ತಾಯ್ತಾ ಈ ತರ ಕುಡಿಯೋದ್ರಿಂದ ಏನ್ ಅನಾಹುತ ಆಗತ್ತೆ ಅಂತ? ಮತ್ ಯಾಕ್ರಿ ಕುಡಿದ್ರಿ? ಸತ್ತವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಲ್ಲ, ಅದಕ್ಕೆ ಕುಡಿದೆ ಕಡೆ. ಅವ್ರ ಜೊತೆ ನೀವ್ ಯಾಕ್ರಿ ಕುಡಿಬೇಕು? ಸತ್ತವನು ಸೀದಾ ಸ್ವರ್ಗಕ್ಕೆ ಹೋದ, ಅಲ್ಲಿ ಡ್ರಿಂಕ್ಸು ಇಲ್ಲ ಬಾರು ಇಲ್ಲ. ಅದಕ್ಕೆ ಅವನ ಹೆಸರಲ್ಲಿ ನಾನು ಇಲ್ಲಿ ಕುಡಿದ್ರೆ ಅವನಿಗೆ ತೃಪ್ತಿ ಸಿಗುತ್ತೆ. ಕ್ಲಬ್ ಇಂದ ಬರ್ಸಿದ್ದಾಗೆ ಬೇಯ್ಸ್ ಹಾಕೋಕ್ ಗೊತ್ತಿಲ್ವೇನೆ? ನಿಮಗೆ ಮುಂದೆ ಕಾದಿದೆ. Oh my God! ನಿನ್ ಹಸ್ಬೆಂಡ್ ಬಿದ್ದೇ ಬಿಡಿದಾರೆ. ಅಯ್ಯೋ, ಈ ತರ ಅದೆಷ್ಟ್ ಸತಿ ಬಿದ್ದಿದಾರೋ ಏನೋ. ಪತ್ತು ಕುಡುಕರಿಗೆ ಅವ್ರದೇ ಆದ ಒಂದು ಸ್ಟೈಲ್ ಇರ್ತಲ್ವನ? ಬಿಟ್ಲ ಕುಡಿಬಾರ್ದು, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಹಾಗಂತ ಎಲ್ಲರೂ ಕುಡಿಯೋದನ್ನ ಬಿಟ್ಟುಬಿಟ್ರೆ ಸರ್ಕಾರದ ಬೊಕ್ಸೆಗೆ ದುಡ್ಡು ಎಲ್ಲಿಂದ ಬರುತ್ತೆ? ಅಂದ್ರೆ ನಿನ್ನ ಪ್ರಕಾರ ಅಬಕಾರಿ ಇಲಾಖೆ ಸ್ಟ್ರಾಂಗ್ ಆಗಿರ್ಬೇಕು. ಅದು ಸ್ಟ್ರಾಂಗ್ ಆಗಿದ್ರೆ ಸರ್ಕಾರನು ಸ್ಟ್ರಾಂಗ್ ಆಗಿ ನಿಲ್ಲೋದು. ಆದ್ರೆ ಜನಗಳೆಲ್ಲ ವೀಕ್ ಆಗ್ಬಿಡ್ತಾರಲ್ಲ. ಅವರು ವೀಕ್ ಆಗ್ಲಿ ಅಂತಾನೆ ಇದನ್ನೆಲ್ಲ ಸ್ಟ್ರಾಂಗ್ ಆಗಿ ಬಿಡೋದು. ನನ್ನ ಎದುರುಗಡೆ ನಿಂತ್ಕೊಂಡು ನೀವು ಇಬ್ರು ಇರ್ತಿ ಟಾಕ್ ಮಾಡ್ತಾ ಇದ್ರಲ್ಲ. ಸಾರಿ ಜಗತ್ಗೆ. ಜಾಜಿ ಅವರೇ, ಈಗ ನಾನು ಏನ್ ಮಾಡ್ಲಿ? ಒಂದ್ ಕೆಲ್ಸ ಮಾಡು, ನಿನ್ ಹಸ್ಬೆಂಡ್ ನ ಫೈನ್ ಕಟ್ಟೋದಕ್ಕೆ ಅಂತ ಮಹಿಳಾ ಸಂಘಕ್ಕೆ ಕರ್ಕೊಂಡ್ ಬಾ. ನಾನ್ ಕರೆದ್ರೆ ಅವ್ರು ಬರಲ್ವಲ್ಲ. ಬರ್ಲಿಲ್ಲ ಅಂದ್ರೆ ಟಿವಿ 10 ಹೋಗ್ತೀನಿ ಅಂತ ಹೆದರ್ಸು, ಬಂದೆ ಬರ್ತಾರೆ. ನೋಡ್ದೆ ಶೈಲಾ, ನಿನ್ ಹಸ್ಬೆಂಡ್ ನ ಮಹಿಳಾ ಸಂಘಕ್ಕೆ ಕರ್ಸಿ 1000 ರೂಪೀಸ್ ಫೈನ್ ಕಲೆಕ್ಟ್ ಮಾಡಿದೀನಿ. ಆದ್ರೆ ಅವ್ರ ಮನೆಗೆ ಬಂದು ನನಗೆ ಚೆನ್ನಾಗಿ ಬೈದ್ರು. ಬೈದ್ರಾ? ವೈ? ನಾನ್ ಕುಡಿಯೋದನ್ನ ಹಾದಿರಂಪ ಬೀದಿರಂಪ ಮಾಡ್ತೀಯಾ? ನೋಡ್ತಾ ಇರಿ, ಕುಡಿಯೋ ಗಂಡಸರೆಲ್ಲ ಸೇರ್ಕೊಂಡು ನಿಮ್ ವಿರುದ್ಧ ಹೇಗ್ ತಿರುಗಿ ಬೀಳ್ತೇವೆ ಅಂದ್ರು. ನಮ್ಮನೇಲಂತೂ ನನ್ನ ಹಸ್ಬೆಂಡ್ ಡೈವರ್ಸ್ ಕೊಡೋ ಲೆವೆಲ್ಗೆ ಹೋಗ್ಬಿಟ್ರು. ಇನ್ ಕೆಲವು ಮನೇಲಂತೂ ಮಕ್ಕಳೆಲ್ಲ ಸೇರ್ಕೊಂಡು ನಮ್ಮ ಅಪ್ಪಂದ್ರು ಕುಡಿಯೋದನ್ನ ಪಬ್ಲಿಕ್ ಮಾಡೋದ್ ಬೇಡ, ಏನಿದ್ರು ನಾವೇ ಸೆಟ್ಲ್ ಮಾಡ್ಕೊಳ್ಳೋಣ, ಈ ಬುದ್ಧಿ ಹೇಳ್ತಾರೆ ಬುದ್ಧಿನೇ ಇಲ್ಲ ಅಂದ್ರು. ನನಗೆ ಬುದ್ಧಿ ಇಲ್ಲ ಅಂದ್ರ? ಇದು ಬರೀ ನಮ್ಮಿಬ್ರ ಅಭಿಪ್ರಾಯ ಅಷ್ಟೇ ಅಲ್ಲ, ಇಡೀ ಊರೇ ಹೇಳ್ತಾ ಇದೆ. ನೋಡಿ ಜಾಜಿ ಅವರೇ, ಈ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದ್ರು ಹಳ್ಳಿಗ್ ಮಾತ್ರ, ಈ ಸಿಟಿಲೆಲ್ಲ ಅದೆಲ್ಲ ನಡೆಯಲ್ಲ ರೀ. ನೋಡಿ, ಮೊದ್ಲು ನೀವೊಂದ್ ಕೆಲ್ಸ ಮಾಡಿ, ಈ ರೂಲ್ ನ ವಾಪಸ್ ತಗೊಳ್ಳಿ, ಗವರ್ಮೆಂಟ್ ಸೆಲ್ಸಿರೋ ಮನೆ ಪತ್ರನ ವಾಪಸ್ ತಗೊಂಡ್ಬಿಡಿ. ನೋ 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 ನೋ, ರೂಲ್ಸ್ ಎಲ್ಲ ಇಂಪ್ಲಿಮೆಂಟ್ ಮಾಡ್ಬೇಕಾರೆ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ನಾನ್ ಫೇಸ್ ಮಾಡ್ತೀನಿ. ನೀವೇನೋ ಫೇಸ್ ಮಾಡ್ತೀರಪ್ಪ, ಆದ್ರೆ ನಾವು ಮನೆ ಗಂಡ ಮಕ್ಳನ್ನೆಲ್ಲ ಕಳ್ಕೋಬೇಕಾಗುತ್ತಲ್ಲ. ಯಾರು ಏನ್ ಬೇಕಾದ್ರೂ ಕಳ್ಕೊಳ್ಳಿ, ನೀವಿಬ್ರು ನನ್ ಜೊತೆಲಿದ್ರೆ ಅಷ್ಟೇ ಸಾಕು. ಒಂದ್ ನಿಮಿಷ ರೀ ಕಲಾ, ಇದು ಯಾಕೋ ಇಲ್ಲಿ ಬಗೆ ಅರಿಯಲ್ಲ ಅನ್ಸುತ್ತೆ. ಬನ್ನಿ ನಾವು ರಾಜೇಶ್ವರಿ ಹತ್ರ ಹೋಗಿ ಹೇಗಾದ್ರೂ ಮಾಡಿ ಈ ರೂಲ್ ನ ಕ್ಯಾನ್ಸಲ್ ಮಾಡ್ಸೋಣ. ಬನ್ರಿ. ಅಲ್ಲ, ಈ ಜಾಜಿಗೆ ಏನ್ ಗೊತ್ತು ಪ್ರಪಂಚ ಅಂತೀನಿ. ಸುಮ್ನೆ ಯಾವಾಗ್ಲೂ ವೋಟು ಎಲೆಕ್ಷನ್ ಅಂತ ಬೀಗ್ತಾ ಇರ್ತಾಳೆ. ವಿಧಾನಸೌಧಕ್ಕೆ ಎಷ್ಟು ಮೆಟ್ಲಿದ್ದು ಅಂತಾನೆ ಗೊತ್ತಿಲ್ಲ. ಅವಳೇನಾದ್ರು ಎಲೆಕ್ಷನ್ ನಿಂತ್ರೆ ಡೆಪಾಸಿಟ್ ದುಡ್ಡು ವಾಪಸ್ ಬರಲ್ಲ. ರಾಜೇಶ್ವರಿ, ಇದು ಎಷ್ಟು ಸುಂದರವಾಗಿದ್ದೀರಾ ಗೊತ್ತಾ? ಆ ಜಾತಿ ಆಗಿಲ್ವೇ ಇಲ್ಲ. ಥ್ಯಾಂಕ್ ಯು. ನಾನ್ ಸುಂದರವಾಗಿ ಕಾಣಕ್ಕೆ ಕಾರಣ ಏನ್ ಗೊತ್ತಾ? ಏನು? ನನ್ಗಿನ್ನು ಮದ್ವೆ ಆಗಿಲ್ವಲ್ಲ, ಅದಕ್ಕೆ. ರಾಜೇಶ್ವರಿ ಅವರೇ, ಲಾಸ್ಟ್ ಟೈಮು ನಿಮ್ ಮನೆಯಲ್ಲಿ ಪಾರ್ಟಿ ಕೊಟ್ರಿ, ಆ ಪಾರ್ಟಿನಲ್ಲಿ ಡ್ರಿಂಕ್ಸ್ ಕೊಟ್ರಿ. ಈಗ ಈ ವಿಷಯ ಜಾಜಿ ಅವ್ರಿಗೆ ಗೊತ್ತಾಗಿದೆ, ಅವ್ರು ಇದನ್ನೇ ದೊಡ್ಡ ನ್ಯೂಸ್ ಮಾಡಬಹುದು. ಮನೇಲಿ ನಾನ್ ಪಾರ್ಟಿ ಮಾಡಿದೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾಳ? ಹೌದು, ಮೀಟಿಂಗ್ ನಲ್ಲೇ ಹೇಳಿದ್ರು. ಮಹಿಳಾ ಸಂಘದ ಮೆಂಬರ್ಸ್ಗೆ ಅಂತ ಮನೇಲಿ ಪಾರ್ಟಿ ಇಟ್ಕೊಂಡು ಗಂಡಸರನ್ನೆಲ್ಲ ಕರೀತಾರೆ, ಅವ್ರ ಕೈಯಾರೇನೆ ಕುಡಿಸ್ತಾರೆ ಅಂತಾನು ಹೇಳ್ತಿದ್ರು. ಸಮಾಜನೇ ಕುಡಿತಾನ ಒಪ್ಕೊಂಡಿದೆ, ಅದ್ಬಿಟ್ಟು ಓಬಿರಾಯನ್ ಕಾಲದ ರೂಲ್ಸ್ ತಂದ್ರೆ ಏನು ನಡೆಯಲ್ಲ. ಅಲ್ಲ ರೀ, ಮನೇಲಿ ಪಾರ್ಟಿ ಇಟ್ಕೊಂಡು ಹೆಸರು ಬೇಳೆ ಕೋಸಂಬರಿ ಬೇಲದ್ಕಾಯಿ ಪಾನ್ಕ ಕೊಟ್ರೆ ಜನ ಸುಮ್ನೆ ಇರ್ತಾರ? ಸುಮ್ನೆ ಇರ್ತಾರೆ, ಅದೇ ಬೇಲದ್ಕಾಯಲ್ಲಿ ತಲೆ ಹೊಡಿತಾರೆ. ಫಾರಿನ್ ಅಲ್ಲಿ ಡ್ರಿಂಕ್ಸ್ ಇಲ್ದೆ ಪಾರ್ಟಿನೆಲ್ಲ ಗೊತ್ತಾ? ವೀಕೆಂಡ್ ಪಾರ್ಟಿಗಳೆಲ್ಲ ಅಲ್ಲಿ ಫೇಮಸ್. ವಾರ ಪೂರ್ತಿ ದಂಡಿರೋ ಗಂಡಸು ಹೆಂಗಸು ಸೋಮವಾರ ಫ್ರೆಶ್ ಆಗಿ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಪಾರ್ಟಿ ಮಾಡ್ಲೇಬೇಕು. ಶುಕ್ರವಾರ ಸಂಜೆ ಶುರುವಾಗೋ ಪಾರ್ಟಿ ಸೋಮವಾರ ಬೆಳಗಿನ ಜಾವ ತನಕ ನಡೀತಾನೆ ಇರುತ್ತೆ.
ಸೋಮವಾರ ಕೆಲ್ಸಕ್ಕೆ ಹೋದ್ರೆ ಮತ್ತೆ ಕತ್ತೆ ದುಡ್ದಂಗ್ 5 ದಿನ ದುಡಿಲೇಬೇಕು. ಆದ್ರೆ ಜಾಜಿ ನಿಮ್ಮನ್ ಕಂಪೇರ್ ಮಾಡಿ ಕೆಟ್ಟದಾಗ ಮಾತಾಡಿದ್ರಲ್ಲ. ನಾನ್ ಪಾರ್ಟಿ ಇಟ್ಕೊಳ್ಳೋದನ್ನ ತಪ್ಸೋದಕ್ಕೆ ಜಾಜಿ ಕೈಲಲ್ಲ, ಯಾರ ಕೈಲೂ ಆಗಲ್ಲ. ಕುಡಿಯೋ ಗಂಡಂದ್ರ ಕೈಲಿ ದಂಡ ಕಟ್ಟಿಸ್ತೀನಿ ಅಂತ ಜಾಜಿ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಸರ್ಕಾರಕ್ಕೊಂದ್ ಮನವಿ ಪತ್ರನೂ ಸಲ್ಲಿಸಿದ್ದಾರೆ. ಒಂದ್ ಕಾನೂನ್ ಬೇರೆ ಮಾಡಿಸ್ತಾರಂತೆ. ಗಂಡಂದ್ರ ಕೈಲಿ ದಂಡ ಹಾಕ್ಸ್ಕೊಂಡ್ ಸುಮ್ನಾಗ್ಬಿಟ್ರೆ ಎಲ್ಲ ಸಾಲ್ವ್ ಆಗ್ಬಿಡತ್ತಾ? ಇಂಥವನ್ನೆಲ್ಲ ನಾವು ಬ್ರೇಕ್ ಮಾಡ್ಲೇಬೇಕು. ಬೇಡ ಅಂತ ಯಾರಿಗೆ ಹೇಳ್ತೀರಾ? ಇನ್ಯಾರಿಗೆ ಹೇಳ್ಬೇಕು? ಜಾಜಿ ತಾನೇ ಹೇಳ್ಬೇಕು. ಆ ಧೈರ್ಯ ನಿಮ್ಗೆ ಇದೆಯಾ? ವೇಟ್ ಅಂಡ್ ಸಿ. ರಾಜಿ ರಾಜಿ ಅಯ್ಯೋ, ನೀವು ನೋಡಿ ಎಷ್ಟು ಖುಷಿ ಆಗ್ತದೆ. ಯಾಕೆ ಬಂದೇ ಇಲ್ಲ ನೀವು? ಅದು ನಿಮ್ ಕೈ ಮುಗಾಗುತ್ತಲ್ಲ, ಸರಿ ಹೋಯ್ತಾ? 2 ವಾರ, ಬರೀ ಒಂದು 2 ವಾರ ಕಳೆದು ಬಿಟ್ರೆ ಸಾಕು. ಆಮೇಲೆ ನೀವು ಯಾರು ಬೇಕೋ ಅವ್ರನ್ನ ತಪ್ಕೋಬಹುದು ಅಂತ ಡಾಕ್ಟರ್ ರವೀಂದ್ರ ಜಿ ಪರ್ಮಿಷನ್ ಕೊಡ್ತಿದ್ದಾರೆ. ಅಂದ್ರೆ ಮನೇಲಿ ಇನ್ನು ಸಬ್ಬಿಂಗ್ ಪ್ರೋಗ್ರಾಮ್ಗೆ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಆಯ್ತು. ರಾಜೇಶ್ವರಿ ಅವರೇ, ಏನ್ ಆಡೋ ಮಾತುಕೊಂಡು ಅರ್ಥ ಬೇಡವಾ? ಅಲ್ಲ, ನನ್ನ ಕೈ ಸರಿ ಇದ್ದಾಗ ನಮ್ಮ ಮೆಂಡ್ರೇನ್ ತಪ್ಕೊಳಕ್ ಬಿಟ್ಬಿಟ್ರೆ ಬೆಡ್ರೂಮ್ ಅಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಜಡ್ಕೊಂಡ್ ಕೂತ್ಬಿಟ್ಟವ್ರೆ. ನಾನು ನಮ್ಮ ಮನೇಲಿ ವೆಲ್ಕಮ್ ಬೋರ್ಡ್ ಹಾಕ್ಲಾ? ರಾಜೇಶ್ವರಿ ಅವರೇ, ನಿಮ್ಮ ಇಂತಹ ಮಾತುಗಳ ಕೆಲವೊಂದ್ಸಲ ನನ್ನ ಜೀವಕ್ಕೆ ಸಂಜೀವನಿ ಆಗ್ಬಿಡುತ್ತೆ ಕಣ್ರಿ. ಪಾಂಡುರಂಗ ಅವ್ರೆ, ನಿಮ್ ಕೈ ಮುರಿದು ಹೋಗಿತ್ತಲ್ಲ, ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಆಕ್ಚುಲಿ ನಾನು ನಿಮ್ ಮನೆಗ್ ಬರ್ಬೇಕು, ನಿಮ್ಗೆ ಊಟ ಮಾಡಿಸ್ಬೇಕು, ನಿಮ್ ಸೇವೆ ಮಾಡ್ಬೇಕು, ನಿಮ್ ಸ್ನಾನ ಮಾಡಿಸ್ಬೇಕು, ಪೌಡರ್ ಹಾಕ್ಬೇಕು, ಬಟ್ಟೆ ಹಾಕ್ಬೇಕು ಅಂತೆಲ್ಲ ಎಷ್ಟು ಆಸೆ ಪಟ್ಟಿದ್ದೆಪ್ಪ. ಬರ್ತೀರಾ? ಅವನ್ನೆಲ್ಲ ಮಾಡ್ತೀನಿ ಅನ್ನೋದು ಹೇಳ್ರಿ, ಇನ್ನೊಂದ್ಸಲ ಅದೇ ಕೈನ ಮುರ್ಕೊಂಡ್ಬಿಡ್ತೀನಿ. ನೀವು ತುಂಬಾ ಕಾಮಿಡಿ ಅಪ್ಪ. ಯಾಕೆ ನಿಂತ್ಕೊಂಡಿದ್ದೀರಾ? ಕೂತ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ಸ್. ಪಾಂಡುರಂಗ ಅವ್ರೆ, ಅದೇನು ಮಹಿಳಾ ಸಂಘದಲ್ಲಿ ನಿಮ್ ಹೆಂಡತಿ ಏನೋ ಹೊಸ ಕೆಟ್ಟ ರೂಲ್ಸ್ ಎಲ್ಲ ತರ್ತಿದಾರಂತೆ. ಅಲ್ಲ, ಗಂಡಸರು ಕುಡಿಯೋದ್ರಲ್ಲಿ ಏನಪ್ಪ ತಪ್ಪಿದೆ? ನಾನು ಕೇಳ್ಪಟ್ಟೆ, ಅದೇನೋ ಕುಡಿಬಾರ್ದು ಅಂತ ರೂಲ್ಸ್ ಮಾಡ್ತಾವ್ರಂತ. ಅಯ್ಯೋ, ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ಇವ್ರು ಯಾರು ಅಂತೀನಿ. ಕಾನೂನು ಪ್ರಯೋಗಿಸಿ ಗಂಡ ಹೆಂಡತಿನ ಒಂದ್ ಮಾಡಕ್ ಆಗತ್ತಾ? ನಾನು ಇದನ್ನ ಒಪ್ಪಲ್ಲ ಬಿಡ್ರಿ. ಅಲ್ಲ, ಈಗ ಒಂದ್ ವೇಳೆ ಒಂದಾಗಿರ್ಬೇಕು ಅಂತ ಕಾನೂನೇ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ಏನ್ ಮಾಡಕ್ಕಾಗತ್ತೆ ಹೇಳಿ? ಅಮ್ಮಮ್ಮ ಅಂದ್ರೆ ನಾವೇನ್ ಮಾಡ್ತೀವಿ? ಗಂಡ ಹೆಂಡತಿನ ಕರ್ಕೊಂಡೋಗಿ ಒಂದು ಮನೆಯಲ್ಲಿರೋ ಬೆಡ್ರೂಮ್ ಅಲ್ಲಿ ಕೂಡಾಕಿ ಆಚೆ ಕಡೆಯಿಂದ ಬೀಗನೂ ಜಡಿತೀವಿ ಅನ್ಕೊಳ್ಳಿ. ಹಂಗಂದ್ ಮಾತ್ರಕ್ಕೆ ಅವ್ರಿಬ್ರು ಏನು ಒಂದಾಗ್ಬಿಟ್ಟವ್ರೆ ಅಂತ ಅರ್ಥನ? ಮೇನು ಈ ಮನಸ್ಸು ಅನ್ನೋದಿರುತ್ತಲ್ಲ, ಮನಸ್ಸು ಬೆರಿಬೇಕು ಕಣ್ರಿ, ಅದಾಗ್ಬೇಕು. ಪಾಂಡುರಂಗ ಅವ್ರೆ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಪ್ಪ. ನಿಮ್ಗೆ ಬಾದಾಮಿ ಹಾಲು ಕುಡಿಸ್ಬೇಕು ಅಂತ ಆಸೆ ಆಗ್ತಾ ಇದೆ, ಕುಡಿತೀರಾ? ರಾಜೇಶ್ವರಿ ಅವರೇ, ನೀವು ಕೈಯಾದ ತರ ವಿಷ ತಂದು ಕುಡಿಸಿದ್ರು ನಾನು ಪ್ರಹ್ಲಾದನ್ ತರ ಗಟಗಟ ಅಂತ ಕುಡಿದ್ಬಿಡ್ತೀನಿ ಕಣ್ರಿ. ಚೀಚಿ, ಅದು ಎಮ್ಮೆ ಹಾಲಪ್ಪ. ಪರವಾಗಿಲ್ಲ ಕೊಡ್ರಿ. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ನಮಗೆ ಕತ್ತಾಲೆ ಕುಡಿಸ್ಬಿಟ್ಟವ್ರೆ. ಇನ್ನು ಎಮ್ಮೆ ಹಾಲು ಯಾವ ಲೆಕ್ಕ? ನಾವು ಬರೀ ಹಾಲು ಗೀಲು ಅಂತಲ್ಲ, ಆಲ್ಕೋಹಾಲ್ಗೂ ಸಹಿ. ಚೀಚಿ, ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ಒಂದ್ ನಿಮಿಷ ಬರ್ತೀನಿ. ಗಡಿಬಿಡಿ ಮಾಡ್ಕೊಬಿಡಿ, ಟೇಕ್ ಇಟ್ ಬಿಡು. ನಮ್ಮ ಪಪ್ಪ ಕಟ್ಸಿರೋ ಮನೆಯಲ್ಲಿ ಸಿಗದೆ ಇರೋ ಸುಖ ಈ ಮನೆಯಲ್ಲಿ ಸಿಗ್ತಾ ಇದೆಯಲ್ಲ, ಏನು ಕಾರಣ? ಪಾಂಡುರಂಗ ಅವ್ರೆ, ತಗೊಳ್ಳಿ. ಥ್ಯಾಂಕ್ಸ್. ನಿಮಗೆ ಕುಡೀರಿ. ನೀವು ಕುಡಿದ್ರೆ ನಾನು ಕುಡ್ದ ಹಾಗೆ. ಥ್ಯಾಂಕ್ಸ್. ಅಯ್ಯೋ, ಕುಡೀರಿಪ್ಪ. ರಾಜೇಶ್ವರಿ ಅವರೇ, ಸಿಂಪ್ಲಿ ಸೂಪರ್. ಬ್ರಹ್ಮವನಲ್ಲ ಕಳ್ಳ, ಕಳ್ಳ ಕಂಡ್ರೆ. ಈ ಹೆಣ್ಣನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಅದಕ್ಕೆ ಅದರದೇ ಆದಂತ ಒಂದು ಸಪರೇಟ್ ಟೈಮ್ ತಗೊಂಡ್ಬಿಡ್ತಾನೆ. ಈ ಪ್ರಕೃತಿಯಲ್ಲಿ ಏನೇನು ಸೌಂದರ್ಯಗಳಿರುತ್ತೋ ಅದೆಲ್ಲದನ್ನು ಹೆಣ್ಣಿಗೆ ತುಂಬಿಡ್ತಾನೆ. ಈಗ ನಮ್ಮಂಥ ಕವಿಗಳು ಪ್ರಕೃತಿನ ಏನು ನೋಡಿಸ್ತೀವೋ ಅದು ಹೆಣ್ಣಿಗೂ ಕೂಡ ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಪ್ರಕೃತಿ ಬೇರೆಲ್ಲ, ಹೆಣ್ಣು ಬೇರೆಲ್ಲ, ಎಲ್ಲ ಇರುತ್ತೆ ಕಣ್ರೆ. ಈ ಬೆಟ್ಟ, ಗುಡ್ಡ, ಕಾನನ, ಇಳಿಜಾರು, ಹಸಿರು, ನೀರು, ಕಣ್ಣೀರು, ಯಪ್ಪ ಸಿಂಪ್ಲಿ ಸೂಪರ್ ರೀ. ಬರ್ತಾ ನೀವು ತುಂಬಾ ರಸಿಕರಾಗ್ತಿದ್ದೀರಪ್ಪ. ಇನ್ನೊಂದು 5 ನಿಮಿಷ ಇಲ್ಲೇ ನಾನೇನಾದ್ರೂ ಇದು ಬಿಟ್ರೆ ನಿಮ್ಮ ಮೇಲೆ ಒಂದು ಕವಿತೆನೇ ಬರ್ದ್ಬಿಡ್ತೀನಿ ಕಣ್ರಿ. ಅಷ್ಟೊಂದು ಟೈಮ್ ಇಲ್ಲ, ಇವತ್ತು ಹೋಗಿ ಇನ್ನೊಂದ್ಸಲ ಬನ್ನಿ. ಥ್ಯಾಂಕ್ಸ್. ಅಮ್ಮ, ಏನಾಯ್ತು? ಯಾಕೋ ಏನೋ ಗೊತ್ತಿಲ್ಲ ಕಣ್ರಿ, ತಲೆ ದಿಮ್ ಅಂತ ಇದೆ. ಅದು ನನ್ನ ಸೌಂದರ್ಯದ ಎಫೆಕ್ಟ್. ನೀವು ಥ್ಯಾಂಕ್ಸ್. ಪಾಂಡುರಂಗ ಅವ್ರೆ, ಆ ಕಡೆ ಬೆಡ್ರೂಮ್ ಅಪ್ಪ, ಬಾಗ್ಲಿರೋದು ಈ ಕಡೆ. ಹೋಗ್ಬನ್ನಿ. ಯಾವ ಮನೆಗೆ ಹೋದ್ರು ಬೆಡ್ರೂಮ್ಗೂ ನಮಗೂ ಹಾಗೆ ಬರ್ತಾ ಇಲ್ಲ. ಜಾಜಿ, ಈಗ ನಿನ್ಗೆ ಕಾದಿದೆ. ಜಾಜಕ್ಕೆ ನೀವು ಸರ್ಕಾರಕ್ಕೆ ಸಲ್ಲಿಸಿರೋ ಮನವಿ ಪತ್ರ ಸರಿ ಇಲ್ಲ ಅಂತ ಜನಗಳು ಮಾತಾಡ್ಕೋತಾ ಇದ್ದಾರೆ. ಕುಡಿಯೋದು ಬಿಡೋದು ನಮ್ಮಿಷ್ಟ, ಅದನ್ನೆಲ್ಲ ಕೇಳೋದಕ್ಕೆ ಜಾಜಿ ಅವರು ಯಾರು ಅಂತ ಮಕ್ ಉಗಿತಾ ಇದ್ರು. ಗಾಂಧೀಜಿ ಡ್ರೀಮ್ ವರ್ಡ್ ಹೇಗಿತ್ತು ಗೊತ್ತಾ?
ಅಲ್ಲಿ ಹೆಣ್ಮಕ್ಳಿಗೆ ಗೌರವ ಇತ್ತು, ಯಾರು ಕುಡಿತಾ ಇರ್ಲಿಲ್ಲ, ಎಲ್ರು ಖಾದಿ ಬಟ್ಟೆಗಳನ್ನ ಹಾಕೊಳ್ಳೋರು. ಸ್ವರಾಜ್ಯ ಇತ್ತು, ಸ್ವದೇಶಿ ವ್ಯಾಮೋಹ ಇತ್ತು. ಭಾಷಣ ಬಿಗಿಯೋದಕ್ಕೆ ಈ ಪಾಯಿಂಟ್ಗಳೆಲ್ಲ ಸರಿಯಾಗಿವೆ. ಇವೆಲ್ಲ ಹಳೆ ಕಾಲಕ್ಕೆ ಆಗೋಯ್ತು. ಹೊಸ ಹೊಸ ಟೆಕ್ನಿಕ್ಗಳು ಬಂದಿದೆ. ನೀವು ಹಳೆ ಕಾಲದಲ್ಲಿ ಇದ್ರೆ ಹೇಗೆ ಜಾಜಿ ಅದಕ್ಕೆ? ಜಾಜಿ ಅವರೇ ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಕುಡ್ದು ಬಂದ್ ಗಂಡಂದ್ರಿಗೆಲ್ಲ ದಂಡ ಹಾಕ್ತಿರೋ ತಪ್ಪು ಅಂತ ಎಲ್ರು ಮಾತಾಡ್ಕೋತಿದ್ದಾರೆ. ಅವ್ರು ರೋಚಿಗೆಳಕ್ಕೂ ಮುಂಚೆ ದಯವಿಟ್ಟು ನೀವು ಸರ್ಕಾರಕ್ಕೆ ಸಲ್ಲಿಸಿರೋ ಮನವಿ ಪತ್ರನ ವಾಪಸ್ ತಗೊಳ್ಳಿ ಜಾಜಿ. ನೋ ನೋ ನೋ, ಯಾವುದೇ ಕಾರಣಕ್ಕೂ ನನ್ನ ಡಿಸಿಷನ್ ಚೇಂಜ್ ಮಾಡಲ್ಲ. ಎಲ್ಲ ಕುಡುಕರು ನನ್ನ ಹಬಿನ ನೋಡಿ ಕಲ್ತ್ಕೋಬೇಕು. ಇದುವರೆಗೂ ನನ್ನ ಹಬಿ ಒಂದೇ ಒಂದು ಡ್ರಾಪ್ ಕೂಡ ಡ್ರಿಂಕ್ಸ್ ಮಾಡಿಲ್ಲ, ಗೊತ್ತಾ? ಆಕಾಶ ಕೆಳಗೇಕೆ ಬಂತು, ಈ ಭೂಮಿ ಏಕೆ ಮೇಲೋಗಿ ಕುಂತು. ಹಬಿ ಯಾಕೆ ತೂರಾಡ್ತಾ ಇದ್ದೀರಾ? ನಾವೆಲ್ಲಿ ತೂರಾಡ್ತಿದ್ದೇವೆ ರೇ, ಇಡೀ ಜಗತ್ತು ಹಂಗೆ ಗಿರ್ರ ಗಿರ್ರ ಅಂತ ತೂರಾಡ್ತಾ ಇದೆ. ಎಲ್ಲಿಗೆ ಹೋಗಿದ್ರಿ? ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲುವರ್ರಯ್ಯ. ಅಲ್ಲಿ ಅಂದ್ರೆ ಎಲ್ಲಯ್ಯ? ನನ್ನ ರಾಜೇಶ್ವರಿ ಮನೆಯ ಮೆತ್ತನೆಯ ಸೋಫಾದ ಮೇಲೆ. ರಾಜೇಶ್ವರಿ ಮನೆಗೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೆ ಕ್ಷೇಮಗಲ್ವಾ? ಜಜೆ ಅಲ್ಲಿ ಹೊರಪ್ಪ ಎಲ್ಲರೂ ಒಂದೇ ಸೈಜ್ ದಪ್ಪ ದಪ್ಪ ಬೆಳ್ಕೊಂಡ್ಬಿಟ್ಟಿದ್ರೆ ಯಾರು ಅಂತ ಎಲ್ಲ ಟೊಟ್ಟಲ್ಲಿ ಕಲ್ಪಿಸ್ತೀರ ರೇ. ಈಗ ನೀವು ನಮಗೆ ಬೆಡ್ರೂಮ್ ಅಲ್ಲಿ ನೋಟ್ ಮಿಸ್ ಅಂತ ಬೋರ್ಡ್ ಹಾಕಿದ್ರಲ್ವಾ, ನಿಮಗೆ ಸೇಮ್ ಆಗಕ್ಕಿಲ್ವೇನ್ರೆ? ಜಾಜಿ ಅವರು ನಿಮ್ಮನ್ನ ಬೆಡ್ರೂಮ್ಗೆ ಸೇರ್ಸಲ್ವಾ? ನೋಡಕ್ ನೀನ್ ನಮ್ಮವ್ವ ಇದ್ದಂಗಿದೆ ಯವ್ವ. ಅದೊಂದು ದೊಡ್ಡ ಕತೆ ಸಣ್ಣದಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊ. ಇವ್ರನ್ನ ನನ್ನ ಮದುವೆಯಾಗಿ ಎಷ್ಟು ವರ್ಷ ಆಯ್ತಲ್ಲ, ಇಲ್ಲಿ ತನಕ ದಾಚನೆ ಪ್ರಯತ್ನ. ಇವ್ರು ನಮ್ಮ ಪಾಲಿಗೆ ಒಂಥರ ಬೆರಣಿಯಪ್ಪ, ಯಾರು ಹುಡುಗ ಗಾಜಿನ ಬೆರಣಿಲಿ ಇಟ್ಟಿರ್ತಕ್ಕಂಥ ಸೋಂಪಪಡಿ ಇದ್ದಂಗೆ. ನಾವು ದೂರದಿಂದ ನೋಡಿ ಕಣ್ತುಂಬ ತುಂಬಿಕೊಂಡು ಹಂಗಾಗಿ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ಬೇಕು. ಕೈಯಲ್ಲಿ ಹಾಕ್ಬಿಡೋದು ತಗೊಂಡು ತಿನ್ನಕ್ ಬರಕ್ಕಿಲ್ಲ ಕಂಡ್ರೆ. ಆ ಸೋಂಪಪಡಿ ಬೆರಣಿಲಲ್ಲೇ ಉಳ್ಕೊಂಡು ಗಟ್ಟಿ ಗಟ್ಟಿಯಾಗಿ ಒಂಥರ ಇಟ್ಟಿಗೆ ಆದಂಗೆ ಆಗ್ಬಿಟ್ಟಿರುತ್ತೆ. ನಾವು ಮನೆಗಿನ ಕಟ್ಟವಾಗಿ ಇಟ್ಟಿಗೆಗಳು ಏನಾದ್ರು ಶಾರ್ಟೇಜ್ ಬಿತ್ತು ಅಂದ್ರೆ ಅದನ್ನ ತಗೊಂಡು ಮನೆ ಕಟ್ಕೊಬೇಕು ಅಷ್ಟೇ. ಜಾಜಿ ಅವರೇ ಕುಡ್ಕೊಂಬರೋ ಗಂಡನ್ನ ಮನೇನ ಹೊರಗೆ ಹಾಕ್ಬೇಕು ಅಂತ ರೂಲ್ಸ್ ಮಾಡಿದ್ರಲ್ಲ, ಇವಾಗ ನಿಮ್ ಗಂಡನೇ ಕುಡ್ಕೊಂಡ್ ಬಂದಿದ್ದಾರೆ, ಏನ್ ಮಾಡ್ತೀರಾ? ಪಾಪ ಅವ್ರು ಹೆಂಗಂತ ಅವ್ರು ಏನ್ ಮಾಡ್ತಾರೆ, ಒಂದಿಷ್ಟು ಚಿಪ್ಸ್ನವೇ ಉಪ್ಪಿನಕಾಯಿ ತಂದು ಮುಂದಕ್ಕಿರ್ತಾರೆ, ನಾವು ತಿನ್ಬೇಕಷ್ಟೇ. ಡೋಂಟ್ ಟಾಕ್ ರಬಿಶ್. ಎಲ್ಲ ಗಂಡಂದ್ರಿಗೆ ಅಪ್ಲೈ ಆಗೋದು ನನ್ನ ಗಂಡಂಗೂ ಅಪ್ಲೈ ಆಗತ್ತೆ. ಇನ್ಮೇಲೆ ನನಗೂ ಹಬಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹಬಿ, ಇವತ್ತು ನಾನು ನಿಮ್ನ ಮನೆಯಿಂದ ಆಚೆ ಹಾಕ್ತಾ ಇದ್ದೀನಿ. ನಮ್ ಯಜಮಾನ್ರು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಹೇಗ್ರಿ ಮನೆಯಿಂದ ಹೊರಗೆ ಹಾಕ್ತಾರ? ಚಂಪಾ, ಇವರು ನನ್ನ ಹಬಿ. ನೀನೇನಾದ್ರೂ ಈ ವಿಷಯದಲ್ಲಿ ಇಂಟರ್ಫಿಯರ್ ಆದ್ರೆ ನಾನ್ ಸುಮ್ಮನೆ ಇರಲ್ಲ. ನಿನ್ನ ಗಂಡ ಆಗೋದಕ್ಕಿಂತ ಮುಂಚೆ ಇವನು ನನ್ನ ಮಗ. ಬಹುದು, ಆದ್ರೆ ಈಗ ಇವರು ನನ್ನ ಹಬಿ. ಪದ್ದು ಬಿಟ್ಲಾ? ಜಾಜತ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡಿ, ಬಾವನ್ನು ಅವ್ರ ಲಗೇಜ್ ಆಚೆ ಬಿಸಾಕ್ತಿವಿ. ಪಾಂಡುರಂಗ ಅವ್ರೆ, ಇನ್ನೂ ನಿಮ್ ಕೋಪ ತಣ್ಣಗಾಗಿಲ್ವಾ? ಮಾತಾಬಿಡಿ ನೀವು, ನನಗೆ ಬರ್ತಾರೆ ಕೋಪಕ್ಕೆ ನಿಮ್ಮನ್ನ. ಬೇಡ ಬಿಡಿ. ಸಾರಿಪ್ಪ, ಏನೋ ತಮಾಷೆಗೆ ಮಾಡ್ದೆ. ಇಷ್ಟು ಸೀರಿಯಸ್ ಆಗುತ್ತೆ ಅಂತ ನನ್ಗೆ ಗೊತ್ತಿತ್ತಾ ಹೇಳಿ? ನೀವೇನೋ ತಮಾಷೆ ಮಾಡ್ಬಿಟ್ರಿ ಕಣ್ರಿ. ನೋಡಿ ನಮ್ಗೀಗ ಮನೆ ಬಿಟ್ಟು ಆಚೆ ಕಳ್ಸವ್ರೆ, ನಾವೀಗ ಎಲ್ಲಿ ಉಳ್ಕೊಂಬನ? ಒಳ್ಳೇದಾಯ್ತಲ್ಲ, ಇಲ್ಲೇ ಇದ್ಬಿಡಿ. ನಿಮ್ಗೆ ನಿಮ್ ಮನೇಲಿ ಸಿಗದೆ ಇರೋ ಸುಖ ಇಲ್ಲಿ ಸಿಕ್ಕೇ ಸಿಗತ್ತೆ. ಏನ್ರಿ ಹೇಳ್ತಾ ಇದ್ದೀರಾ? ಹೇಗೂ ನಿಮ್ ವಂಶದಲ್ಲಿ 5 ಜನನ ಮದ್ವೆ ಆಗೋ ಅವಕಾಶ ಇದೆಯಲ್ಲ? ಇದೆ ಸರಿ, ಆದ್ರೆ ಮದುವೆ ಆಗ್ಬಿಟ್ರೆ ನೋಡಿದ ಜನಗಳು ನಮ್ ಬಗ್ಗೆ ನಿಮ್ ಬಗ್ಗೆ ಅದು ಏನ್ ಮಾತಾಡ್ಕೊಳ್ಳಲ್ಲ ಅಂತ. ಅಯ್ಯೋ ಬಿಡಿ ಪಾಂಡುರಂಗ ಅವ್ರೆ, ಆಡೋ ಜನ 1000 ಮಾತಾಡ್ತಾರೆ. ತನ್ನ ಸ್ವಂತ ಗಂಡನ್ನೇ ಪ್ರೀತಿಯಿಂದ ನೋಡ್ಕೊಳಕ್ ಆಗದೆ ಇರೋಳು ಇಡೀ ಸಮಾಜನ ಅದ್ ಹೇಗ್ ಉದ್ಧಾರ ಮಾಡ್ತಾಳೆ ಅಂತ ಜನ ಅವಳಿಗೆ ಮುಖ ಕೂಗಿತಾರೆ. ಆಯ್ತು ಬಿಡ್ರಿ, ಆಯ್ತು. ನೀವ್ ಇಷ್ಟು ಧೈರ್ಯ ಕೊಟ್ರಲ್ಲ ನನಗೆ ಸಿಕ್ಕಾಪಟ್ಟೆ ಸಂತೋಷ ಆಯ್ತು. ಈ ಧನುರ್ಮಾಸ ಕಳಿಸಿದ್ದಂಗೆ ಧರ್ಮಸ್ಥಳಕ್ಕೆ ಹೋಗಿ ಇಬ್ರು ದಂಪತಿಗಳಿಗೆ ಆಗ್ಬಿಡ. ಜಾಜತ್ಗೆ ನಾವ್ ಹೇಳೋ ವಿಷಯನ ನೀವು ಕೇಳಿದ್ರೆ ಶಾಕಲ್ಲೇ ಸತ್ತೋಗ್ಬಿಡ್ತೀರಾ. ಹಾಗಾದ್ರೆ ಆ ವಿಷಯನ ಹೇಳ್ಬೇಡಿ. ವಿಷಯ ಹೇಳ್ದಿದ್ರೆ ತಿಂದು ಮಸಾಲೆ ದೋಸೆ ಅರ್ಗೋದಿಲ್ವಲ್ಲ. ಅದೇನು ಅಂತ ಬೇಗ ಹೇಳು. ಪಾಂಡುರಂಗ ರಾಜೇಶ್ವರಿನ ಧರ್ಮಸ್ಥಳದಲ್ಲಿ ಮದುವೆ ಆಗೋದಿಕ್ಕೆ ಸ್ಕೆಚ್ ಹಾಕಿದಾನೆ. ನೀವು ಆ ಮ್ಯಾರೇಜ್ ತಡಿಲಿಲ್ಲ ಅಂದ್ರೆ ನೀವು ಮಾಜಿ ಹೆಂಡತಿ ಆಗ್ಬಿಡ್ತೀರಾ. ಪದ್ದು ಬಿಟ್ಲಾ? ಹೇಗಾದ್ರೂ ಮಾಡಿ ಆ ರಾಜೇಶ್ವರಿ ಮನೆಯಿಂದ ಹಬಿನ ಹೇಳ್ಕೊಂಬನ್ರೋ. ವಿಷಯ ಮುಟ್ಸೋದಷ್ಟೇ ನಮ್ಮ ಕರ್ತವ್ಯ, ಗಂಡನ್ ಉಳಿಸ್ಕೊಳ್ಳೋದು ನಿಮ್ ಜವಾಬ್ದಾರಿ. ರಾಜೇಶ್ವರಿ, ರಾಜೇಶ್ವರಿ, ಜಾಜಿ ನೀನು ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ನನ್ನ ಹಬಿನ ನಿನ್ನ ಮನೆ ತಂದು ಇಟ್ಕೊಂಡಿದ್ಯಲ್ಲ, ನಿನಗೆ ಕ್ಷೇಮ ಆಗಲ್ವೇ? ಇದೇ ಪ್ರಶ್ನೆ ನಾನು ನಿನಗ್ ಕೇಳ್ಬೇಕು. ನಿನ್ ಗಂಡನ ಮನೆಯಿಂದ ಆಚೆ ಹಾಕಿದ್ಯಲ್ಲ, ನಿನಗ್ ಕ್ಷೇಮ ಆಗಲ್ವಾ? ಕಟ್ಕೊಂಡು ಪಾಂಡುರಂಗ ಅವ್ರು ಏನ್ ಸುಖ ಅನ್ಭವಿಸಿದ್ದಾರೆ. ಸಾಕು ಈ ನರಕವಾಸ. ಅವ್ರನ್ನ ಯಾವ್ದಾದ್ರು ಕಾಡಿಗೆ ಅಟ್ಬಿಡು, ಗೆಡ್ಡೆ ಗೆಣಸು ತಿನ್ಕೊಂಡವ್ರು ಬದುಕ್ತಾರೆ. ಮನೆಗೆ ಯಾರು ಬಂದ್ಬಿಟ್ಟಿದ್ರೆ ಸೇಮ್ ಸೇಮ್. ಅಲ್ಲ ಕಂಡ್ರೆ ನೀವು ಬಿಟ್ಕೊಂಡಾಗ ಬಿಸ್ನೀರ್ ಬಂತು, ನಾನ್ ಬಿಟ್ಕೊಳಕ್ ಬಂದ್ರೆ ಬಿಸ್ನೀರೇ ಬರ್ತಲ್ಲ, ಏನ್ ತಿರ್ಗಿಸ್ಬೇಕು ಅಂತ. ಅಯ್ಯೋ, ನೀರ್ ಬಿಟ್ಕೊಳಕ್ ಮುಂಚೆ ಗೀಸರ್ ಆನ್ ಮಾಡ್ಬೇಕಪ್ಪ. ನಿಮ್ಗೆ ಗೊತ್ತಾಗಲ್ಲ. ಬನ್ನಿ ನಾನೇ ನಿಮ್ಗೆ ಎಣ್ಣೆ ತಿಕ್ಕಿ ಸ್ನಾನ ಮಾಡಿಸ್ತೀನಿ. ಕಂಡವ್ರ ಮನೆಗೆ ಬಂದು ಬಾತ್ ಮಾಡ್ತಿದ್ರಲ್ಲ, ನಿಮಗೆ ಕ್ಷೇಮ ಆಗಲ್ವಾ? ಬಾತು ಯಾವ್ರೆ
ಯಾವ್ರಿ ಕಂಡವ್ರ ಮನೆ ಇದು ನಮ್ಮ ಮನೆ ಕಂಡ್ರೆ ಪಾಪ ನಮ್ಮ ರಾಜೇಶ್ವರಿ ಥ್ಯಾಂಕ್ಸ್ ಕಣ್ರಿ ನಮ್ಮ ರಾಜೇಶ್ವರಿ ಅವರು ನನ್ನನ್ನ ಮನೆಗೆ ಬಂದ ಅತಿಥಿಗಿಂತ ಚೆನ್ನಾಗಿ ನೋಡ್ಕೊತಾ ಇದಾರೆ ಗೊತ್ತಾ ನೋಡು ಮುಂದಿನ ವಾರದಿಂದ ಇವ್ರಿಗೆ ಫೋನ್ ಮಾಡೋದಾಗ್ಲಿ ಮಾತಾಡೋದಾಗ್ಲಿ ಮಾಡ್ಬೇಡ ಯಾಕೆಂದ್ರೆ ಮುಂದಿನ ವಾರ ನಮ್ಮಿಬ್ರು ಮದ್ವೆ ಅಯ್ಯೋ ಮನೇಲಿಲ್ಲ ಪಬ್ಲಿಕ್ ಟಾಯ್ಲೆಟ್ ಜನಗಳು ಈ ತರ ಹೋಗ್ತಾ ಇದಾರೆ ಅದಕ್ಕೆ ಬನ್ನಿ ಇಲ್ಲಿ ಆಗಲ್ಲಪ್ಪ ಇದು ಜಾಜತ್ಗೆ ಏನ್ ಮುಖ ನೋಡ್ಕೊಂಡು ನಿಂತಿದ್ದೀರಾ ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ ಇಲ್ಲಾಂದ್ರೆ ಅಣ್ಣಯ್ಯ ನಿಮ್ ಕೈಗೆ ಸಿಗಲ್ಲ ಸರಿ ಸರಿ ಹೋಗಿಲ್ಲಿಂದ ರಾಜೇಶ್ವರಿ ಐ ಆಮ್ ರಿಯಲಿ ಸಾರಿ ನಾನ್ ಮಾಡಿದ ರೂಲು ಇಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಕೆಲವು ಲೇಡೀಸು ತಮ್ಮ ಗಂಡಂದ್ರ ಕುಡ್ತಾನ ಬಿಡಿಸೋದಕ್ಕೆ ಏನೇನೋ ಮೆಥಡ್ ಯೂಸ್ ಮಾಡ್ತಾರೆ ನಾನು ಹಾಗೆ ಮೆಥಡ್ ನ ಯೂಸ್ ಮಾಡಿದೆ ಅಷ್ಟೇ ಅದೆಲ್ಲ ವರ್ಕ್ ಆಗೋದು ಹಳ್ಳಿಲಿ ಇದು ಸಿಟಿ ಗೊತ್ತಾಯ್ತಾ ರಾಜೇಶ್ವರಿ ದಯವಿಟ್ಟು ನನ್ನ ಹಬ್ಬಿನ ನನ್ನ ಮನೆಗೆ ಕಳ್ಸ್ಕೊಡ್ತೀರಾ ಆಯ್ತಾಯ್ತು ಕಳಿಸ್ತೀನಿ ನೋಡು ನಾವು ಮನೆಗ್ ಬಂದವ್ರನ್ನ ಹಾಗೆ ಕಳ್ಸೋಲ್ಲ ಕೂತ್ಕೋ ಜ್ಯೂಸ್ ಕುಟ್ಕೊಂಡು ಹೋಗುವಂತೆ ನೀವು ಬನ್ನಿಪ್ಪ ಬಿಸಿ ಬಿಸಿಯಾಗಿ ಸ್ನಾನ ಮಾಡಿಸ್ತೀನಿ ತುಂಬಾ ತುಂಟ್ರಪ್ಪ ಪಾಂಡುರಂಗ ಅವರು ವೇಳೆ ಕೊಡಲ್ಲ ಅಂತ ಇದ್ರು ಹಠ ಮಾಡಿ ಕಿತ್ಕೊಂಡ್ ಬರೋಷ್ಟರಲ್ಲಿ ಸಾಕಾಗೋಯ್ತು ತಗೊಳ್ಳಿ ಜ್ಯೂಸ್ ಅಯ್ಯೋ ಏನಾಯ್ತು ಯಾಕೋ ತಲೆ ದಿಮ್ ಅಂತ ಇದೆ ಅದು ನಿಮ್ ಗಂಡನ ಈ ಅವಸ್ಥೆಯಲ್ಲಿ ನೋಡಿದಕ್ಕೆ ನಿಮ್ ಕಿಕ್ ಹೊಡಿತಾ ಇದೆ ಅಷ್ಟೇ ಇವ್ರು ಮಾಡೋ ಕೆಲಸದಿಂದ ನಾವು ತಲೆ ಹತ್ರ ತಿರುಗಿಲ್ಲ ನಮ್ಗೆ ಎಷ್ಟೆಲ್ಲ ಸಮಾಜದಲ್ಲಿ ಬೆಲೆ ಇದೆ ಏನ್ರಿ ಜಾಜಿ ಕುಡ್ಕೊಂಡ್ ಬಂದಿದ್ದೀರಾ ರಾಜೇಶ್ ಇವರು ಚೆನ್ನಾಗಿ ಕುಡಿಸಿ ಕಲಿಸಿದಾರೆ ಅನ್ಸುತ್ತೆ ಕಂಡ್ಕೊಂಡವ್ರಿಗೆಲ್ಲ ಬುದ್ಧಿ ಹೇಳ್ತಾ ಇದ್ರು ಇವರೇ ಕುಡ್ಕೊಂಡ್ ಕೂತವ್ರು ಜಾಜಕ್ಕೆ ನೀವು ರಸ್ತೆ ತೂರಾಡ್ಕೊಂಡ್ ಬರ್ತಿರ್ಬೇಕಾದ್ರೆ ಅದನ್ನ ಕೆಲವೊಬ್ರು ಶೂಟ್ ಮಾಡಿ ಟಿವಿ ಕಳಿಸ್ಬಿಟ್ಟಿದ್ದಾರೆ ಕುಡಿಯೋ ಗಂಡಂದ್ರನ್ನ ಮನೆಯಿಂದ ಆಚೆ ಹಾಕಿ ಅಂತ ಒಂದು ರೂಲ್ ಮಾಡಿದ್ನಲ್ಲ ಆ ರೂಲ್ ಕ್ಯಾನ್ಸಲ್ ಇನ್ಮೇಲೆ ಅವ್ರ ಇಷ್ಟ ಬಂದಾಗಿರ್ಬಹುದು ಅಭಿ ಆ ರಾಜೇಶ್ವರಿ ನಮ್ ಕುಡ್ಸ್ ಕಳ್ಸದ್ನಲ್ಲ ಇದು ಸರಿನಾ ಜಾನ್ ಚಂಪಲ್ದಿನಿ ಅವ್ರೆ ಪಾಪ ರಾಜೇಶ್ವರಿ ಅವರು ನಿಮ್ಗೆ ಡ್ರಿಂಕ್ಸ್ ನ ಕುಡಿಸ್ಲಿಲ್ಲ ಕಣ್ರಿ ಮತ್ತೆ ನಿಮಗೆ ಬುದ್ಧಿ ಬರ್ಲಿ ಅಂತ ಜ್ಯೂಸಲ್ಲಿ ಮತ್ತೆ ಬರೋ ಔಷಧಿನ ಬೆರೆಸಿದ್ರು